ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ತುಷು ವಿತ್ ಮಾಮ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿ ಸಲಾಡ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು ಬನ್ನಿ ಇವಾಗ ರೆಸಿಪಿ ಮಾಡೋದಕ್ಕೆ ಶುರು ಮಾಡಿಬಿಡೋಣ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಹೆಸರು ಕಾಳು ಮತ್ತು ಕಡಲೆ ಬೀಜನ ಈ ರೀತಿ ಓವರ್ನೈಟು ನೀರಲ್ಲಿ ನೆನೆಸ್ಬಿಟ್ಟು ತಗೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಹಾಗೆ ನೀರನ್ನೆಲ್ಲ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಬೌಲ್ಗೆ ನೆನೆಸಿರೋ ಅಂಥ ಹೆಸರು ಕಾಳು ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿನ ನೋಡ್ಬಿಟ್ಟು ತಗೊಳ್ಳಿ. ನಾನಿಲ್ಲಿ ಒಂದು 4 ಮೆಂಬರ್ಸ್ಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಬಿಟ್ಟು ಇನ್ನೂ ಹೆಚ್ಚಿಗೆ ಬೇಕಂದರೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ತರಕಾರಿನ ಸೇರಿಸ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಸೌತೆಕಾಯಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ತುರಿದಿರೋ ಅಂಥ ಒಂದು ಕ್ಯಾರೆಟು ಮತ್ತು ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಒಂದು ಟೊಮೆಟೊನೂ ಇಲ್ಲಿ ಹಾಕ್ಕೋಬೋದು. ನಾನು ಬರೀ ಅರ್ಧ ಟೊಮೆಟೊನ ಹಾಕೋತಾ ಇದ್ದೀನಿ. ಇದೆಲ್ಲ ತುಂಬ ಡಯೆಟ್ಗೆ ಯೂಸ್ ಆಗುವಂಥ ರೆಸಿಪಿ, ಹಾಗೆ ಹೆಲ್ತ್ಗೂ ತುಂಬ ಒಳ್ಳೆಯದು, ದೇಹಕ್ಕೆ ತಂಪಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ನಾನಿಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇಲ್ಲ, ಅದ್ರ ಬದಲು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗೆ ಕೊಡೋರು ಪೆಪ್ಪರ್ ಪೌಡರ್ನ ಹಾಕಿದ್ರೇ ಬೆಟರ್ ಅಂತ ಹೇಳ್ಬೋದು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸಿಕ್ಬಿಟ್ರೆ ಆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಸಲ ಖಾರ ಆಗಿಬಿಟ್ರೆ. ಹಾಗಾಗಿ ಪೆಪ್ಪರ್ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಇದು ಪೆಪ್ಪರೇ ಬೆಟರ್ ಅನಿಸುತ್ತೆ. ಈಗ ನೋಡಿ, ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ. ಇದಕ್ಕೆ ತಿನ್ನಬೇಕಾದ್ರೆ ಈ ರೀತಿ ಹುಳಿ ಹುಳಿಯಾಗಿ ಖಾರವಾಗಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ನೋಡಿದ್ರಲ್ಲ, ಇಷ್ಟೇ. ಈಗ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. 5 ಮಿನಿಟ್ಸಲ್ಲೆಲ್ಲ ಒಂದು ಹೆಲ್ದಿ ಸಲಾಡ್ ರೆಡಿ ಆಗುತ್ತೆ. ಇದನ್ನು ನೀವು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟಲ್ಲಿ ಇದನ್ನೇ ತಿನ್ಕೋಬೋದು. ಇದು ಡಯೆಟ್ ಮಾಡೋರ್ಗಂತೂ ತುಂಬ ಅಂದರೆ ತುಂಬಾ ಉಪಯೋಗ ಆಗುವಂಥ ರೆಸಿಪಿ ಇದು. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಹೆಲ್ತಿ ಸಲಾಡ್ ಮಾಡೋದು ಯಾವ ರೀತಿ ಅಂತ. ಈ ರೆಸಿಪಿ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದರಲ್ಲೂ ಡಯೆಟ್ ಮಾಡ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಈ ರೆಸಿಪಿನ ಅವ್ರಿಗೆ ಶೇರ್ ಮಾಡಿಬಿಟ್ಟು ಮುಂದೆ ಬರೋ ಎಲ್ಲ ವೀಡಿಯೋಸ್ಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ರೆಸಿಪೀಲಿ ಒಂದೊಳ್ಳೆ ಈಸಿ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.